Hello everyone, welcome to my YouTube channel Glam Industry for You. ಈ ಒಂದು ವಿಡಿಯೋದಲ್ಲಿ ನಾನು ತಗೊಂಡಿರುವಂತಹ ಟ್ರೈಪಾಡ್ ಟೈಗಾಟ್ X1 Pro ಟ್ರೈಪಾಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಟ್ರೈಪಾಡ್ ಬೆಸ್ಟ್ ಅಂತ ಅನ್ನಿಸ್ತು. ನಾನು ಆನ್ಲೈನ್ ಎಲ್ಲ ಕಡೆನೂ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ನಾನು ಈ ಟ್ರೈಪಾಡ್ನ ತಗೊಂಡೆ. ಇದ್ರ ಪ್ರೈಸ್ನ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡ್ತೀನಿ. ಇದನ್ನ ನಾನು ಫ್ಲಿಪ್ಕಾರ್ಟಿಂದ ತಗೊಂಡಿದ್ದು, ಓಪನ್ ಬಾಕ್ಸ್ ಡೆಲಿವರಿ ಕೊಟ್ಟಿದ್ದಾರೆ. ಇದರ ಸ್ಪೆಸಿಫಿಕೇಷನ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮಾಡೆಲ್ ನೇಮ್ ಬಂದ್ಬಿಟ್ಟು X1 Pro, 1 kg ವೆಯ್ಟ್ ಇದೆ. ಫೋಲ್ಡ್ ಮಾಡಿದಾಗ 71.5 ಸೆಂಟಿಮೀಟರ್ಸ್ ಬರುತ್ತೆ. ಆ್ಯಂಡ್ ಮಿನಿಮಮ್ ಲೆಂತು ಈ ಟ್ರೈಪಾಡ್ ಯೂಸ್ ಮಾಡಿಕೊಂಡು 80 ಸೆಂಟಿಮೀಟರ್ ಸೆಟ್ ಮಾಡ್ಬೋದು. ಆ್ಯಂಡ್ ಮ್ಯಾಕ್ಸಿಮಮ್ ಲೆಂತ್ ಬಂದ್ಬಿಟ್ಟು 200 ಸೆಂಟಿಮೀಟರ್ನ ನೀವು ಸೆಟ್ ಮಾಡ್ಬೋದು. ಈ ಟ್ರೈಪಾಡ್ನ ನೀವು ಫೋನಿಗೆ ಮಾತ್ರ ಅಲ್ದಲೆ ರಿಂಗ್ ಲೈಟ್, ಕ್ಯಾಮ್ರಾ ಎಲ್ಲನೂ ಈ ಟ್ರೈಪಾಡ್ನ ಸ್ಟ್ಯಾಂಡ್ ಆಗಿ ಬಳಸಬಹುದು. ಏನೇನಿದೆ ಈ ಟ್ರೈಪಾಡಲ್ಲಿ ಅಂತ ಅಂದ್ಬಿಟ್ಟು ನಾನು ಈಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಟ್ರೈಪಾಡಲ್ಲಿ ಒಂದು ಬ್ಲೂಟೂತ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನೆಲ್ಲನೂ ಹೇಗೆ ಯೂಸ್ ಮಾಡೋದು ಅಂತಲೂ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಇದು ಫೋನ್ ಹೋಲ್ಡ್ ಮಾಡೋದಕ್ಕೆ ಹೋಲ್ಡರ್ ಇದು. ಇದು ಒಂದು ಕ್ಯಾರಿ ಬ್ಯಾಗ್ ಥರ ಕೊಟ್ಟಿದ್ದಾರೆ, ಸ್ಟ್ಯಾಂಡ್ ಇಟ್ಬಿಟ್ಟು. ಇದು ನಮ್ಮ ಟೈಗಾಟ್ X1 Pro ಸ್ಟ್ಯಾಂಡ್. ಹೀಗೇನೆ ನಿಲ್ಲುತ್ತೆ. ತುಂಬ ಸ್ಟರ್ಡಿ ಆಗಿದೆ, ಒಳ್ಳೆ ಕ್ವಾಲಿಟಿ ಇರೋವಂಥ ಮೆಟೀರಿಯಲ್ಲು. ಓಕೆನಾ? ಎಸ್, ಇದು ಬಂದ್ಬಿಟ್ಟು ಫೋನ್ ಹೋಲ್ಡರು. ಎಲ್ಲ ಸ್ಕ್ರೂ ಕೊಟ್ಟಿರೋದ್ರಿಂದ ಯಾರು ಬೇಕಾದರೂ ಈಸಿಯಾಗೆ ಈ ಟ್ರೈಪಾಡ್ನ ಸೆಟಪ್ ಮಾಡಿ ಯೂಸ್ ಮಾಡಬಹುದು. ಫೋನ್ಗೂ ಅಷ್ಟೇ, ಫೋನ್ ಫಿಕ್ಸ್ ಮಾಡೋದಕ್ಕೂ ತುಂಬ ಮ್ಯಾಕ್ಸಿಮಮ್ ಲೆಂತ್ನ ಕೊಟ್ಟು ತುಂಬ ಒಳ್ಳೆ ಗ್ರಿಪ್ ಇದರಲ್ಲಿ ಫೋನ್ನ ಹೋಲ್ಡ್ ಮಾಡುತ್ತಿದ್ದು ತುಂಬ ಚೆನ್ನಾಗಿದೆ. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಆಗಿರೋಂಥ ಫೋನ್ ಹೋಲ್ಡರು. ಇದು ಹೊಡೆದೋದ್ರೂ ಕೂಡ ಸಪ್ರೇಟಾಗಿ ಇದಿಷ್ಟು ಮಾತ್ರ ಬೈ ಮಾಡಬಹುದು. ಓಕೆ, ಇದು ಬಂದ್ಬಿಟ್ಟು ಬ್ಲೂಟೂತ್ ರಿಮೋಟು. ನೀವು ಇದನ್ನು ಸಪ್ರೇಟಾಗಿ ಕೂಡ ಪರ್ಚೇಸ್ ಮಾಡಬಹುದು. ಜಸ್ಟ್ ಈ ಬ್ಲೂಟೂತ್ ರಿಮೋಟ್ ಮಾತ್ರ ಪರ್ಚೇಸ್ ಮಾಡಬಹುದು. ಸೊ ಇದನ್ನು ಆನ್ ಮಾಡಿ ನಿಮ್ಮ ಫೋನಲ್ಲಿರೋ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡ್ರೆ ಈ ಬ್ಲೂಟೂತ್ ಈ ರಿಮೋಟಿಗೆ ಕನೆಕ್ಟ್ ಆಗುತ್ತೆ ನಿಮ್ಮ ಫೋನು. ನೀವು ಈ ಸ್ಟ್ಯಾಂಡು ಫೋನ್ ಎಲ್ಲ ಯೂಸ್ ಮಾಡಿಕೊಂಡು ಸೆಟಪ್ ಮಾಡಿಬಿಟ್ಟು ಬ್ಲೂಟೂತಿಗೆ ಕನೆಕ್ಟ್ ಮಾಡಿ ಇಟ್ಕೊಂಡು ಒಂದು ಆ್ಯಂಗಲ್ನ ಸೆಟ್ ಮಾಡಿ ಜಸ್ಟ್ ಈ ರಿಮೋಟ್ನ ಯೂಸ್ ಮಾಡಿಕೊಂಡು ಹಲವಾರು ಪಿಕ್ಚರ್ಸ್ನ ತೊಗೋಬೋದು ಆ್ಯಂಡ್ ವೀಡಿಯೋಸ್ ಕೂಡ ಮಾಡ್ಬೋದು. ಯಾರ ಸಹಾಯನೂ ಇಲ್ದಲೆ ಈ ಬ್ಲೂಟೂತ್ ರಿಮೋಟ್ ಯೂಸ್ ಮಾಡಿಕೊಂಡು ಆ್ಯಂಡ್ ಒಂದು ಬ್ಲೂಟೂತ್ ರಿಮೋಟ್ ಇದ್ದರೆ ಸಾಕು, ಈಸಿಯಾಗಿ ವೀಡಿಯೋ ಫೋಟೋಸ್ನ ತೊಗೋಬಹುದು. ಸೊ ಇದು ಸಪ್ರೇಟಾಗಿ ಕೂಡ ನೀವು ತೊಗೋಬಹುದು. ಈ ಸ್ಟ್ಯಾಂಡ್ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ಈ ಥರ ನೀವು ಫಿಕ್ಸ್ ಮಾಡ್ಕೊಳ್ಳೋದು. ಇದು ಟ್ರೈಪಾಡಿನ ಲೆಗ್ಸ್ ಎಲ್ಲನೂ ಅಲ್ಯೂಮಿನಿಯಂ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಫ್ಲೋರಿಗೆ ಕೂರುತ್ತೆ. ಇದು ಯಾವುದೇ ಥರ ಶೇಕ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಒಳ್ಳೆ ಹಾರ್ಡಾಗಿ ಇದು ಫಿಕ್ಸ್ ಆಗುತ್ತೆ. ಈ ಥರ ಫಿಕ್ಸ್ ಮಾಡಿ ಇದನ್ನು ಹೀಗೆ ಟೈಟ್ ಮಾಡಿದ್ರೆ ಈ ಸ್ಟ್ಯಾಂಡ್ ಹೀಗೆ ಕೂರುತ್ತೆ. ಆಮೇಲೆ ನೀವು ಇದಕ್ಕೆ ಈ ಮಿನಿಮಮ್ ಲೆಂತಲ್ಲೇ ನೀವು ಇದಕ್ಕೆ ಇಲ್ಲಿ ಕೂಡ ಸ್ಕ್ರೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಸ್ಕ್ರೂ ಇದೆ. ನೀವು ಯಾವ ಇದಕ್ಕೆ ಬೇಕೋ ಹೀಗೆ ರೊಟೇಟ್ ಮಾಡ್ಕೋಬಹುದು. ಇದನ್ನು ಹೋಲ್ಡ್ ಮಾಡಬಹುದು. ಈ ಫೋನ್ ಹೋಲ್ಡರ್ಗೂ ಇಲ್ಲಿ ಸ್ಕ್ರೂ ಇರೋದ್ರಿಂದ ಈಗ ಇದನ್ನು ಫಿಕ್ಸ್ ಮಾಡ್ತೀನಿ. ಇಲ್ಲೂ ಕೂಡ ಸ್ಕ್ರೂ ಆಪ್ಷನ್ ಇದೆ. ನೀವು ಹೀಗೆ ಉಲ್ಟಾ ಕೂಡ ಫಿಕ್ಸ್ ಮಾಡಬಹುದು. ಈ ಥರ
ಈ ಥರ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲಿಗೆ ನಿಮ್ಮ ಫೋನ್ ಇದನ್ನು ನೀವು ಸೆಟ್ ಮಾಡ್ಕೋಬಹುದು. ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಕೂಡ ಇದೆ. ಏನಪ್ಪ ಅಂತಂದರೆ ಇಲ್ಲಿ ಸ್ಕ್ರೂ ಥರ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿದ್ರೆ ಈ ಪೋಲ್ನ ನೀವು ತೆಗಿಬಹುದು. ಈ ಪೋಲ್ನ ತೆಗೆದ್ರೆ ನೀವು ಸೆಲ್ಫಿ ಸ್ಟಿಕ್ ಹಾಕಿ ಕೂಡ ಬಳಸಬಹುದು. ಇದನ್ನ ಮೋನೋಪೋಡ್ ಆಗಿ ಯೂಸ್ ಮಾಡಬಹುದು. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಈ ಟ್ರೈಪಾಡ್ನ ತೊಗೊಂಡ್ರೆ ನೀವೇನಾದರೂ ವ್ಲಾಗ್ ಮಾಡಬೇಕು ಇಲ್ಲ ಸೆಲ್ಫಿ ಸ್ಟಿಕ್ ಆಗಿ ಯೂಸ್ ಮಾಡಬೇಕು ಅಂತ ಅಂದರೆ ಈ ಟ್ರೈಪಾಡ್ನ ತೊಗೋಬೋದು. ಟ್ರೈಪಾಡ್ ಹಾಗೂ ಮೋನೋಪಾಡ್ ಆಗಿ ಎರಡೂ ಥರನೂ ಯೂಸ್ ಮಾಡಬಹುದು. ಇದರ ಲೆಂತ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಆಗಲೇ ತಿಳಿಸಿದ ಹಾಗೆ ಮ್ಯಾಕ್ಸಿಮಮ್ ಲೆಂತ್ ಬಂದ್ಬಿಟ್ಟು 200 ಸೆಂಟಿಮೀಟರ್ ಅಂದರೆ 78 ಇಂಚಸ್ನ ಸೆಟ್ ಮಾಡ್ಬೋದು ಈ ಟ್ರೈಪಾಡ್ ಮುಖಾಂತರ. ಆ್ಯಂಡ್ ಮಿನಿಮಮ್ ಲೆಂತ್ ಬಂದ್ಬಿಟ್ಟು 80 ಸೆಂಟಿಮೀಟರ್ನ ಸೆಟ್ ಮಾಡಬಹುದು. ನಿಮಗೆ ಯಾವ ಲೆಂತಿಗೆ ಬೇಕೋ ಆ ಥರ ಒಂದೊಂದು ರೊಟೇಷನ್ ಇದೆಯಲ್ಲ ಸ್ಕ್ರೂ ಥರ, ಅದನ್ನು ಕ್ಲಾಕ್ ವೈಸ್ ಮಾಡಿದ್ರೆ ಟೈಟ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಅದು ಲೂಸ್ ಆಗುತ್ತೆ. ಸೊ ನೀವು ಆ ಪೋಲ್ನ ಹೈಟ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಬೋದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ. ಹಾಗೆ ಒಂದೊಂದು ಪೋಲ್ನೂ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಲೆಂತ್ನ ನಾನು ಇನ್ಕ್ರೀಸ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕ್ಲಿಪ್ ಥರ ಬರುವಂತಹ ಟ್ರೈಪಾಡ್ಗಿನ್ನ ಈ ಸ್ಕ್ರೂ ಥರ ಬರೋ ಟ್ರೈಪಾಡ್ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಯಾಕಂತಂದರೆ ಕ್ಲಿಪ್ನ ನೀವು ಹಾಕಿ ತೆಗೆದು ಮಾಡಿ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅದು ಲೂಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟು ಸ್ಟಿಫಾಗಿ ಕೂರಲ್ಲ. ಬಟ್ ಈ ಸ್ಕ್ರೂ ಥರ ಇರೋದು ಅದನ್ನು ನೀವು ರೊಟೇಟ್ ಮಾಡಿದಾಗ ಅದು ತುಂಬ ಗ್ರಿಪ್ಪಲ್ಲಿ ಹೋಲ್ಡ್ ಮಾಡುತ್ತೆ. ಈ ಥರ ಸ್ಕ್ರೂನ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ನಿಮ್ಮ ಲೆಂತಿಗೆ ಅಡ್ಜಸ್ಟ್ ಮಾಡಿಕೊಂಡು ಫೋನ್ ಹೋಲ್ಡರ್ಗಿಟ್ಟು ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋ ವ್ಲಾಗಿಂಗ್ ಏನು ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಈ ಟ್ರೈಪಾಡ್ ಅಂತೂ ನಿಜವಾಗ್ಲೂ ತುಂಬ ಒಳ್ಳೆ ಮೆಟೀರಿಯಲಿಂದ ಮಾಡಿದ್ದಾರೆ. ಅಂದರೆ ಅಲ್ಯೂಮಿನಿಯಂ ಮೆಟೀರಿಯಲ್, ಶೇಕ್ ಆಗೋದು ಆ ಥರ ಏನೂ ಆಗೋಲ್ಲ. ತುಂಬ ರಿಜಿಡಾಗಿ ಕೂತ್ಕೊಳ್ಳುತ್ತೆ ಫ್ಲೋರಿಗೆ. ಓಕೆ, ಈ ಸ್ಟ್ಯಾಂಡ್ನ ಕಂಪ್ಲೀಟ್ ಹೈಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲೆಂತ್ ತನಕನೂ ನಿಮ್ಮ ಸ್ಟ್ಯಾಂಡ್ನ ಎಷ್ಟು ಲೆಂತಿಗೆ ಬೇಕೋ ಅಷ್ಟಕ್ಕೆ ಇಟ್ಕೋಬಹುದು.